ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ವಿರುದ್ಧ ಮತ್ತೊಂದು ಭಯಂಕರ ಹಗರಣ ಬ್ಲಾಸ್ಟ್. ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿ ಈ ಹಿಂದೆ ಒಂದು ಕೇಸು ಸಿಎಂ ಕುತ್ತಿಗೆಗೆ ಬಂದಿತ್ತು. ಆ ಕೇಸಲ್ಲಿ ಇವರ ಪ್ರಾಬ್ಲಮ್ ಇಂದಾನೇ ಇಷ್ಟೆಲ್ಲ ಆಯಿತು ಅಂತಾನೂ ಕೇಳಿ ಬಂದಿತ್ತು. ಈಗ ಅವರ ವಿರುದ್ಧ ಭಯಂಕರವಾದಂಥ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರು. ಬಿಜೆಪಿಗೆ ಈಗ ಅಧಿವೇಶನದ ಹೊತ್ತಲ್ಲಿ ಬ್ರಹ್ಮಾಸ್ತ್ರವೇ ಕೈ ಸೇರ್ತಾ ಇದೆ. ಕಾಂಗ್ರೆಸ್ಗೆ ತಾನೆತ್ತುಕೊಂಡ ಬಾಣವೇ ತಿರುಗು ಬಾಣವಾಗ್ಬಿಡ್ತಲ್ಲ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 2 ಪ್ಲೇಸಲ್ಲಿ ಡೀಲಿಂಗ್ ಆಗಿದೆ. 2 ಪ್ಲೇಸ್ಗಳಲ್ಲಿ ಡೀಲಿಂಗ್ ಆಗಿರೋದ್ರ ಬಗ್ಗೆ ಈಗ ಸಾಕ್ಷಿಗಳನ್ನು ಕೂಡ ಇಟ್ಟುಕೊಂಡು ಬಂದು ಮಾತಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಡೀಲಿಂಗ್ ಆಗಿದೆ ಹಾಗಾದ್ರೆ ಅಂತ ಕೇಳಿದ್ರೆ ನೋಡಿ, ರಾಜಾಜಿನಗರ ಮತ್ತು RT ನಗರದಲ್ಲಿ ಖಾಯಂ ಡೀಲ್ ಆಗತ್ತಂತೆ. CMಗೆ ಗಮನಕ್ಕೆ ಬಂದರೂ ಕೂಡ ಕ್ರಮ ಕೈಗೊಂಡಿಲ್ವಂತೆ. ಸೊ CMಗೆ ಇದ್ರಲ್ಲಿ ಪಾಲಿದೆಯಾ ಅಥವಾ CM ಏನೋ ಮಾಡೋಕ್ಕಾಗದೆ ಎಲ್ಲ ಅವ್ರ ಕಂಟ್ರೋಲ್ ತಪ್ಪು ಹೋಗಿದ್ಯಾ? ಸರ್ಕಾರದ ವಿರುದ್ಧ ಈಗ ಬಿಗ್ ಬ್ಲಾಸ್ಟ್. ಗುತ್ತಿಗೆದಾರರಿಂದ ರಾಜ್ಯಪಾಲರಿಗೆ ದಾಖಲೆ ಹೋಗಲಿದೆ. ಏನೇನಾಗಿದೆ ಕೇಸಲ್ಲಿ ನೋಡ್ತಾ ಹೋಗೋಣ. ಭೈರತಿ ಸುರೇಶ್ ಅವರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಆರೋಪವೇ ಈಗ ಸಿಡಿದಿದೆ. ಸರ್ಕಾರ ಗುತ್ತಿಗೆದಾರರ ಜೀವವನ್ನೇ ಬಲಿ ಪಡಿತಿದೆ. ಈಗ ಇನ್ನೊಬ್ರು ಆತ್ಮಹತ್ಯೆಗೆ ಯತ್ನಿಸಿರುವಂತ ಘಟನೆ ಕೂಡ ನಡೆದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಕ್ರಮ ಕೈಗೊಳ್ತೀರಾ? ಮಿನಿಸ್ಟರ್ ಮತ್ತು ಕೆಲವರ ವಿರುದ್ಧ ಒಂದೊಂದು ಇಲಾಖೆದಲ್ಲ, ಒಂದೊಂದು ಬೇರೆ ಬೇರೆ ಇಲಾಖೆದೆಲ್ಲ ಬಂಡವಾಳ ಬಯಲಾಗಿದೆ. ಈಗ ತಗೊಳ್ದೇ ಇದ್ರೆ ಕ್ರಮನ ರಾಜ್ಯಪಾಲರಿಗೆ ದಾಖಲೆ. ನೋಡ್ತಾ ಹೋಗೋಣ ಏನೇನಾಗಿದೆ ಅಂತ. ರಾಜ್ಯ ಸರ್ಕಾರ 37,370 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. 37,000ಕ್ಕೂ ಅಧಿಕ ಕೋಟಿ ಬಾಕಿ ಉಳಿಸ್ಕೊಂಡ್ರೆ ಗುತ್ತಿಗೆದಾರರೇನು ಮಣ್ಣು ತಿನ್ಬೇಕಾ ಹೊಟ್ಟೆಗೆ? ಸಾಲ ಮಾಡಿಕೊಂಡು ಕಾಂಟ್ರಾಕ್ಟನ್ನ ಫೈನಲ್ ಮಾಡಿಕೊಂಡು ಏನೋ ಬರುತ್ತೆ ಮುಂದೆ 1 ವರ್ಷ 2 ವರ್ಷ ಅಂತ ಕಾಯ್ತಿರ್ತಾರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಿಜೆಪಿಯ 40% ಆರೋಪ ಮಾಡಿ PCM ಪೋಸ್ಟರ್ ಅಂಟಿಸಿ ತೊಡೆ ತಟ್ಟಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ನೋಡಿ, ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ ಬಾಕಿ ಉಳಿಸ್ಕೊಂಡಿದೆ. RDPR 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ವಸತಿ ಮತ್ತೆ ವಕ್ಫ್ 2,600 ಕೋಟಿ, ಕಾರ್ಮಿಕ ಇಲಾಖೆ 2,000 ಕೋಟಿ, BBMP GBA ವ್ಯಾಪ್ತಿಯಲ್ಲಿ 2,600 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಲೋಕೋಪಯೋಗಿ ಇಲಾಖೆ 8,370 ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿದೆ. ಓವರ್ ಆಲ್ 37,370 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಒಂದೇ ಸಲ ಕ್ಲಿಯರ್ ಮಾಡಬೇಡಿ, ಕಂತಲ್ಲಿ ಕ್ಲಿಯರ್ ಮಾಡಿ ಅಂದ್ರೂ ಕೂಡ ಸಿದ್ದರಾಮಯ್ಯನವ್ರು ತಿರುಗಿಯೂ ನೋಡ್ತಿಲ್ಲ. ಸೊ ಗುತ್ತಿಗೆದಾರರ ಸತ್ರ ಸಾಯ್ಲಿ ಅಂತಾನ, ನಮ್ಮ ಸರ್ಕಾರ ಇರೋವಷ್ಟು ವರ್ಷನೂ ಕ್ಲಿಯರ್ ಮಾಡಲ್ಲ, ಅದೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಅಂತಾನ, ಮುಂದಿನ ಸರ್ಕಾರ ಬರುತ್ತೆ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥ ಧೋರಣೆ. ನಾವು ಯಾವ ರೀತಿ ಇದು ಅಭಿವೃದ್ಧಿ ಕೆಲಸ ಆಗತ್ತಾ? ಹಾಗಾದ್ರೆ ಈಗ ಅವ್ರು ಕಾಮಗಾರಿ ನಿಲ್ಲಿಸೋಕೆ ಮುಂದಾಗಿದ್ದಾರೆ. ಹೇಳೋವಷ್ಟು ಹೇಳಿದ್ದಾಯ್ತು, ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದಾಯ್ತು, ಎಲ್ಲ ಬಗೆಯೂ CM ಮೀಟ್ ಮಾಡಿ ಮನವೊಲಿಸಿದ್ದಾಯ್ತು, ಅವ್ರು ಭರವಸೆ ಕೊಟ್ಟು ಕಳಿಸೋದು, ಇವರು ಸುಮ್ಮನೆ ಹೋಗೋದು. ಈಗ ಕಾಮಗಾರಿ ಎಲ್ಲೂ ನಾವು ಗುತ್ತಿಗೆದಾರರು ಕೆಲಸ ಮಾಡಲ್ಲ, ಕಂಪ್ಲೀಟ್ ರಾಜ್ಯವ್ಯಾಪಿ ನಾವು ಕೆಲಸ ಸ್ಥಗಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಕಥೆ ಇದು? ಫೈಲ್ ಮೂವ್ ಮಾಡಬೇಕು ಅಂದರೆ ಎಷ್ಟು ದುಡ್ಡು ತಗೊಳ್ತಾರೆ? ಟೆಂಡರ್ ಫೈನಲ್ ಮಾಡೋಕೆ ಎಷ್ಟು ದುಡ್ಡು ತಗೊಳ್ತಾರೆ? ಅನುಮೋದನೆ ಮುದ್ರೆ ಒತ್ತೋದಕ್ಕೆ ಎಷ್ಟು ದುಡ್ಡನ್ನು ತಗೊಳ್ತಾರೆ? ಟೇಬಲ್ ಟು ಟೇಬಲ್ ಹೋಗುವಾಗ ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ? ಎಲ್ಲದಕ್ಕೂ ದಾಖಲೆ ಇದೆ. ನೀವು ದಾಖಲೆ ಕೊಡಿ ಅಂತಿದ್ರಲ್ಲ, ಕಮಿಷನ್ಗೆ ಹೆಂಗೆ ದಾಖಲೆ ಕೊಡೋದು ಅಂತ ಸಾಮಾನ್ಯವಾಗಿ ಗುತ್ತಿಗೆದಾರರು ಕೇಳ್ತಿದ್ರು. ಈ ಸಲ ದಾಖಲೆ ಇಟ್ಕೊಂಡೇ ಬಂದಿದ್ದೀವಿ, ಬನ್ನಿ. ಯಾವ ಏರಿಯಾದಲ್ಲಿ ಡೀಲ್ ನಡೆಯುತ್ತೆ, ಎಷ್ಟೆಷ್ಟು ಡೀಲ್ ಯಾವ್ಯಾವುದಕ್ಕೆ ನಡೆಯುತ್ತೆ, ಎಲ್ಲ ದಾಖಲೆ ಸಮೇತ ಬಂದಿದ್ದೀವಿ. ಸೊ ರೆಕಾರ್ಡ್ ಆಗಿದೆಯಾ ವಿಡಿಯೋ? ಸಚಿವರ ಕುತ್ತಿಗೆಗೆ ಬರುತ್ತಾ ಈ ಕೇಸು? ರಾಜಾಜಿನಗರ RT ನಗರದಲ್ಲಿ ಡೀಲ್ ಆಗತ್ತಂತೆ. ಏಜೆಂಟ್ಗಳೇ ಎಂಜಿನಿಯರ್ಗಳನ್ನ ಕರೆಸ್ಕೊಂಡು ಡೀಲ್ ಮಾಡ್ತಾರಂತೆ. ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ, ರಾಜ್ಯದ ಜನರ ಮುಂದೆನೇ ಇಡ್ತೀವಿ. ಇನ್ ಮುಂದೆ ನಿಮ್ಮ ಸರ್ಕಾರಕ್ಕೆ ಹೆದರ್ಕೊಂಡು ಕೂರಕ್ಕಾಗಲ್ಲ, ನಾವು ಬದುಕಕ್ಕೆ ಆಗಲ್ಲ. ಆತ್ಮಹತ್ಯೆಗೆ ಮುಂದಾಗ್ತಿದ್ದಾರೆ ಗುತ್ತಿಗೆದಾರರು, ಬದುಕೋದು ಹೆಂಗೆ ಅನ್ನೋದು ಆಕ್ರೋಶ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ R ಮಂಜುನಾಥ್ ಈಗ ದಾಖಲೆನೇ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ 100 ಪುಟಗಳ ಪತ್ರ ಬರೆದಿದ್ದೀವಿ, ಎಷ್ಟೆಷ್ಟು ಬಾಕಿ ಇದೆ ಅಂತ ಗೋಗರ್ದಿದ್ದೀವಿ. ಕಳೆದ 2.5 ವರ್ಷಗಳಿಂದ ಸಾಕಷ್ಟು ಪರದಾಟ ಅನುಭವಿಸಿದ್ದೀವಿ ನಾವು. ಆದರೆ ಯಾವುದಕ್ಕೂ ಕೂಡ ಇವರು ಸ್ಪಂದಿಸ್ತಿಲ್ಲ. ಸರ್ಕಾರದ ಒಕ್ಕಸ ಬರಿದಾಗಿ ಗುತ್ತಿಗೆದಾರರು ಕೊಡೋಕೆ ನಯಾ ಪೈಸೆ ಉಳ್ಕೊಂಡಿಲ್ವಾ ಸರ್ಕಾರದ ಬಳಿ?
ಆರ್ಥಿಕ ಇಲಾಖೆ ಕಡೆಗೆ ಕೈ ತೋರಿಸ್ತಾರಂತೆ. ಆರ್ಥಿಕ ಇಲಾಖೆ ಯಾರು ನಿಭಾಯಿಸ್ತಿರೋದು? CM ಸಾಹೇಬ್ರಲ್ವಾ? ಆರ್ಥಿಕ ಇಲಾಖೆಯ ಜವಾಬ್ದಾರಿ ಹೊತ್ತಿರೋದೇ ಸಿದ್ದರಾಮಯ್ಯನವರು. ಏನು ಕೇಳಿದ್ರು, ಆರ್ಥಿಕ ಇಲಾಖೆ ಕ್ಲಿಯರ್ ಮಾಡಬೇಕು ಅಂತಾರಂತೆ. ಸೊ ನಿಮ್ಮ ಹತ್ರ ಇಲ್ವಾ ಅದು? ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ತಾನೇ. ಈಗ ಆರ್ಥಿಕ ಇಲಾಖೆ ಯಾಕೆ ಕೆಲಸ ಮಾಡಿರೋದಕ್ಕೆ ಕ್ಲಿಯರೆನ್ಸ್ ಕೊಡೋಕ್ಕಾಗಲ್ಲ? ಸರಿ, ಈಗ ಡಿಲೇ ಆಗತ್ತೆ ಅಂದರೆ ಒಪ್ಕೊಳ್ಬೋದು, ಸ್ವಲ್ಪ ಡಿಲೇ ಆಯಿತು ಕ್ಲಿಯರೆನ್ಸು ಮತ್ತೊಂದು ಅಂತ. 2.5 ವರ್ಷಗಳಿಂದ ಆರ್ಥಿಕ ಇಲಾಖೆಗೆ ಇದಕ್ಕೆ ಮುದ್ರೆ ಒತ್ತೋಕೆ ಆಗ್ತಾ ಇಲ್ವಾ? ಈ ಕಥೆಯನ್ನು ಯಾರು ನಂಬಬೇಕು? ಪ್ರತಿ ಸಲ ಹೋದಾಗ್ಲೂ ಬರೀ ದುಡ್ಡು ಕೇಳ್ತಿರಲ್ಲ ಅಂತಾರೆ. ಹಾಗಾದ್ರೆ ಇವ್ರೇನು ಮಣ್ಣು ಕೇಳಬೇಕಾ ಹೋಗಿ? ಈ ಎಲ್ಲ ಗುತ್ತಿಗೆದಾರರು ಪಾಪ CM ಜೊತೆ ಸಭೆ ಮಾಡಿ ಅಂತ ನಮ್ಮ ಬೆನ್ನು ಬಿದ್ದಿದ್ದಾರೆ. ನಾವಿನ್ನು ಬದುಕಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತಿದ್ದಾರೆ. ಯಾರೂ ಸ್ಪಂದಿಸ್ತಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಲೋಕೋಪಯೋಗಿ ಇಲಾಖೆ GBNL ಮಾತ್ರ ಜ್ಯೇಷ್ಠತೆ ಪಾಲನೆ ಮಾಡ್ತಿದ್ದಾರೆ. ಬೇರೆ ಬೇರೆ ಸಚಿವರಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಕೇಳ್ಕೊಳ್ತಿದ್ದೀವಿ. 1-2 ಇಲಾಖೆ ಅಟ್ಲೀಸ್ಟ್ ನಮ್ಮ ಮಾತು ಕೇಳ್ತಿದೆ. ಉಳಿದಿರೋ ಇಲಾಖೆಗಳ ಕಥೆನೇ ಬೇಡ. ಈ ಬಗ್ಗೆ ಎಷ್ಟೇ ಕೇಳ್ಕೊಂಡ್ರೂ CMಗೆ ಇದು ಕೇಳಿಸ್ತಿಲ್ವಂತೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 10 ಮಹಾನಗರ ಪಾಲಿಕೆಗಳಲ್ಲಿ ಪ್ಯಾಕೇಜ್ ಟೆಂಡರ್ ಕರೆದಿದ್ದಾರೆ. ಸಣ್ಣ ಮಧ್ಯಮ ವರ್ಗದ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು ಕಡೆ ಕ್ಲಿಯರ್ ಮಾಡ್ತಿಲ್ಲ, ಅದ್ರ ಮೇಲೆ ಇವರು ಅನ್ಯಾಯನೂ ಮಾಡ್ತಿದ್ದಾರೆ. ಹಾಗಾಗಿ ದಾಖಲೆಯನ್ನು ರಾಜ್ಯದ ಜನರ ಮುಂದೆ ಸಾಕ್ಷಿ ಸಮೇತನೇ ಇಡ್ತೀವಿ, ನಿಮಗೆ ಸಾಕ್ಷಿ ಬೇಕಲ್ವಾ, ಸಾಕ್ಷಿ ರಿಲೀಸ್ ಮಾಡ್ತೀವಿ ಅಂತಿದ್ದಾರೆ. ವಸತಿ ಇಲಾಖೆಯಲ್ಲಿ 1 ವರ್ಗವೇ ಗುತ್ತಿಗೆ ಕೊಡಿಸೋ ಕೆಲಸ ಮಾಡ್ತಿದೆ. ವಸತಿ ಇಲಾಖೆ ಬರೀ 1 ವರ್ಗಕ್ಕೆ ಹೋಗ್ತಿದೆಯಂತೆ. ಈ ತಕ್ಷಣಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು. ಏಜೆಂಟ್ಗಳು ತಮ್ಮ ಕಚೇರಿಗೆ ಇಲಾಖೆಯ ಮುಖ್ಯ ಎಂಜಿನಿಯರ್ಗಳನ್ನು ಕರೆಸ್ಕೊಂಡು, ಅಂದರೆ ಏಜೆಂಟ್ಗಳು ಈ ಸರ್ಕಾರ ನಡೆಸ್ತಿದ್ದಾರೆ, ಏಜೆಂಟ್ ಸರ್ಕಾರನ ಇದು. ಏಜೆಂಟ್ಗಳು 2 ಕಡೆ ಆಫೀಸ್ ಮಾಡ್ಕೊಂಡಿದ್ದಾರೆ. RT ನಗರ ಮತ್ತು ರಾಜಾಜಿನಗರ. ಅಲ್ಲಿಗೆ ಕರೆಸ್ಕೊಂಡು ಡೀಲ್ ಮಾಡ್ತಾರಂತೆ. ಅದರಲ್ಲೂ ವಿಶೇಷವಾಗಿ ಭೈರತಿ ಸುರೇಶ್ ಅವರ ನಗರಾಭಿವೃದ್ಧಿ ಇಲಾಖೆಯ ವಿರುದ್ಧ ಗಂಭೀರವಾದ ಆರೋಪ ಸಿಡಿದಿದೆ. ಸಾಕ್ಷಿನೇ ರಿಲೀಸ್ ಮಾಡ್ತೀವಿ. ನೀವು ಸಿದ್ದರಾಮಯ್ಯನವರೇ ಇಷ್ಟು ಹೇಳಿದ ಮೇಲೂ ನೀವು ರಿಯಾಕ್ಟ್ ಮಾಡಿಲ್ಲ, ಕ್ರಮ ಕೈಗೊಂಡಿಲ್ಲ ಅಂದರೆ ರಾಜ್ಯಪಾಲರಿಗೆ ಆ ದಾಖಲೆಯನ್ನು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ನಿಮ್ಮ ಹೈಕಮಾಂಡ್ ನಾಯಕರಿಗೂ ಕೂಡ ಅದರ ಪ್ರತಿಯನ್ನು ಕಳಿಸ್ಕೊಡ್ತೀವಿ ಅನ್ನುವಂಥ ಬಿಗ್ ಶಾಕ್ ಕೊಟ್ಟ ಗುತ್ತಿಗೆದಾರರ ಸಂಘ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ತಿದೆ. ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಯ ಹೆಸರೇ ಹೇಳ್ತಿದೆ ಮತ್ತು ವಿವಿಧ ಇಲಾಖೆಗಳ ಎಲ್ಲ ದಾಖಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದೀಗ. ಸೊ 40% ಅಂತ ಪಾಪ ಕೆಂಪಣ್ಣವ್ರು ಅದು ಯಾವ ಬಾಯಲ್ಲಿ ಹೇಳಿದ್ರು ಅಂತ ಇವ್ರು ಹೇಳ್ತಿರೋದು. ನೀವು ಸಹಾಯ ಮಾಡೋರಾಗಿದ್ರೆ ಈಗ ಮಾಡಿ ದಯವಿಟ್ಟು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಚೀಫ್ ಎಂಜಿನಿಯರ್ಗಳನ್ನು ಖಾಸಗಿ ಕಚೇರಿಗೆ ಕರೆಸ್ಕೊಂಡು ಟೆಂಡರ್ ಫೈನಲ್ ಮಾಡೋ ಲೆವೆಲ್ಗೆ ಇಳಿತಾ ಹಾಗಾದರೆ ಸರ್ಕಾರ ಯಾರು ನಡೆಸ್ತಿದ್ದಾರೆ ಇದನ್ನೆಲ್ಲ? ಏಜೆಂಟ್ಗಳು ಚೀಫ್ ಎಂಜಿನಿಯರ್ಗಳನ್ನು ಆಡಿಸ್ತಾರೆ ಬೆರಳು ತುದಿಯಲ್ಲಿ ಅನ್ನುವಂಥ ವಿಚಾರ ಈಗ ಹೊರಗಡೆ ಬಂದಿದೆ. ಸೊ ಇದಷ್ಟನ್ನೂ ಕೂಡ ಎಲ್ಲೆಲ್ಲಿಗೆ ತಲುಪಿಸ್ಬೇಕೋ ತಲುಪಿಸ್ತೀವಿ. ಮಾರ್ಚಲ್ಲಿ ಸಂಪೂರ್ಣ ಕಾಮಗಾರಿ ಸ್ಥಗಿತವಾಗುತ್ತೆ. ರಾಜ್ಯವ್ಯಾಪಿ ಎಲ್ಲ ಬಂದ್ ಮಾಡ್ತೀವಿ. ಸರ್ವಾನುಮತದಿಂದ ನಮ್ಮ ಕಾರ್ಯಕಾರಿ ಸಮಿತಿ ಈ ನಿರ್ಧಾರ ತಗೊಂಡು ನಾವು ನಿರ್ಣಯವನ್ನು ಮಂಡಿಸಿದ್ದೀವಿ. ಇಷ್ಟು ದಿನ ಒಬ್ಬರು ಆರೋಪ ಮಾಡ್ತಿದ್ರು, ಬೇಜಾರು ಮಾಡ್ಕೊಳ್ತಿದ್ರು. ಆದರೆ ಈಗ ಸಂಪೂರ್ಣವಾಗಿ ನಮ್ಮ ಕಾರ್ಯಕಾರಿ ಸಮಿತಿನೇ ಈ ನಿರ್ಧಾರ ಮಾಡಿದ್ದೀವಿ. ಸಿದ್ದರಾಮಯ್ಯನವರೇ ತುಂಬ ತಪ್ಪು ಮಾಡಿಬಿಟ್ರಿ, 2.5 ವರ್ಷ ನಮ್ಮನ್ನು ಕೆಣಕಿದ್ದೀರಿ. ಈಗ ನಿಮ್ಮ ಮಂತ್ರಿಗಳ ಬಂಡವಾಳ ಸಾಕ್ಷಿ ಸಮೇತ ರಾಜ್ಯದ ಜನರ ಮುಂದೆನೇ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ರಾಜ್ಯಪಾಲರ ಬಳಿ ರಾಜಾಜಿನಗರದ ಸೀಕ್ರೆಟ್ ಈಗ ಹೋಗಲಿದೆ ಅಂತ ಆಯಿತು. ಮುಖ್ಯಮಂತ್ರಿಗಳು ಅಡ್ವಾನ್ಸ್ ಅವ್ರು ಏನು ಹೇಳ್ತಾರೆ ಅಂತಂದು ಹೇಳ್ತೀನಿ. ಹಿಂದಿನ ಸರ್ಕಾರ ಮಾಡಿದ್ದು ಹೌದು ಸ್ವಾಮಿ. ಹಿಂದಿನ ಸರ್ಕಾರ ನಾವು ಹಾಕಿರೋ ಟೆಂಡರು ಆನ್ ಬಿಹಾಫ್ ಆಫ್ ರಾಜ್ಯಪಾಲರು ಅವ್ರ ಹೆಸರು ಮೇಲೆ ನಾವು ಟೆಂಡರ್ ಹಾಕೋದು. ಹಿಂದಿನ ಸರ್ಕಾರ ಅಂತಂದೇಳಿ 6 ತಿಂಗಳು ಹೇಳ್ಬೋದು, ಹಿಂದಿನ ಸರ್ಕಾರ ಅಂತಂದೇಳಿ 1 ವರ್ಷ ಹೇಳ್ಬೋದು, 1-2 ವರ್ಷಗಟ್ಟಲೆ ಹಿಂದಿನ ಸರ್ಕಾರ ಅಂದರೆ ನಾವೇನು ತಪ್ಪು ಮಾಡಿವಿ? ಅಮಾಯಕರು ಕಾಂಟ್ರಾಕ್ಟರ್ಗಳು, ಸಣ್ಣ ಮತ್ತು ಸ್ಮಾಲ್ ಆ್ಯಂಡ್ ಮೀಡಿಯಂ ಕ್ಲಾಸ್ ಕಾಂಟ್ರಾಕ್ಟರ್ಗಳು ನಾವೇನು ತಪ್ಪು ಮಾಡಿದ್ವಿ? ನಮ್ಮ ಮನೆ ಮಠಗಳಲ್ಲಿ ಅಡ ಇಟ್ಟಿದ್ದೀವಿ, ನಮ್ಮ ಒಡೆಯ ವಸ್ತುಗಳಲ್ಲಿ ಅಡ ಇಟ್ಟಿದ್ದೀವಿ, ಕೊಟ್ಟಿರೋ ಸಾಲ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಡಿಫಾಲ್ಟರ್ ಆಗಿದ್ದೀವಿ, ಅಕೌಂಟು ಬ್ಯಾಂಕಲ್ಲಿ ನಮ್ಮನ್ನು ಬಿಟ್ಕೊಂತೀನಿ ಒಳಗೆ. ದಯಮಾಡಿ ನಮಗೆ ಇಮ್ಮಿಡಿಯೇಟ್ ಮೀಟಿಂಗ್ ಕರೆದು, ಅಫಿಷಿಯಲ್ ಮೀಟಿಂಗ್ ಕರೆದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡೋದಕ್ಕೆ ನಿಮ್ಮಗಳ ಮುಖಾಂತರ ನಾನು ಇಡೀ ಕಾಂಟ್ರಾಕ್ಟರ್ಗಳು 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳಿದ್ದಾರೆ ಕರ್ನಾಟಕ ಸ್ಟೇಟಲ್ಲಿ, ಅವ್ರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗಿರ್ತಕ್ಕಂಥ 37,000 ಕೋಟಿ ಸುಮಾರು
ಆಮೇಲೆ ಏನಪ್ಪ ಏನು ಕರೆಕ್ಟ್ ಅನ್ನೋದಕ್ಕೆ ನಾವೇನು ಇದೇ ಅಲ್ಲ, ನಾವು ಅಧಿಕಾರಿಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗ್ಬಿಟ್ಟಿದೆ 2.5 ವರ್ಷ. ನಾವು ಕಾಂಟ್ರಾಕ್ಟರ್ಗಳಿಂದ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ, ಸುಧಾರಿಸ್ಕೊಳಕ್ಕಾಗ್ತಾ ಇಲ್ಲ. ನಮ್ಮದು ಒಂದು ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ. ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮದೇ ನಮ್ಮ ಸರ್ಕಾರ ನಮ್ಮ ಇವರು ಅಂತಂದೇಳಿ ನಾವು ಹೋದರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, 5/3/26ರಲ್ಲಿ ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ಯಾವ್ಯಾವ ಮಂತ್ರಿಗಳಿಗೆ ಗುತ್ತಿಗೆಗೆ ಬರುತ್ತೆ ನೋಡಬೇಕು. ಗುತ್ತಿಗೆದಾರರು ಸುಮಾರು ಜನ ವಿವಿಧ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ. ಅವರ ಕುಟುಂಬ ನಿರ್ವಹಣೆ ಆಗ್ತಿಲ್ಲ, ಮನೆ ಆಸ್ತಿ ಪಾಸ್ತಿ ಎಲ್ಲ ಅಡ ಇಟ್ಕೊಂಡು ಕಾಮಗಾರಿ ಮಾಡಿರ್ತಾರೆ. 1-2 ವರ್ಷದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಗುತ್ತಿಗೆದಾರರ ಹಣೆ ಬರನೇ ಇಷ್ಟು. ಇವತ್ತು ಮಾಡಿದ್ರೆ ಇನ್ಯಾವತ್ತೋ ಸಿಗತ್ತೆ. ಆದರೆ ಎಷ್ಟು ದಿನ ಕಾಯಬೇಕು? ನೀವು BJP ಸರ್ಕಾರದ ವಿರುದ್ಧ ಆರೋಪ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ವೆಸ್ಟಿಗೇಷನ್ಗೂ ಕೊಟ್ಟು ಅದಕ್ಕೆ ಕ್ಲೀನ್ ಚಿಟ್ಟನ್ನು ನಿಮ್ಮ ಸರ್ಕಾರನೇ ಕೊಟ್ಟು, BJP ಅವರು ಏನೂ ಮಾಡಿಲ್ಲ, ಸಾಕ್ಷಿನೇ ಸಿಕ್ಕಿಲ್ಲ ಅಂತ ಯಾರು ತನಿಖೆ ಮಾಡ್ತಿದ್ರು ಅವರು ಕ್ಲೀನ್ ಚಿಟ್ ಕೊಟ್ಟು, ಈಗ ನಿಮ್ಮ ವಿರುದ್ಧ ಅದಕ್ಕಿಂತ ಭಯಂಕರವಾದ ಭ್ರಷ್ಟಾಚಾರದ ಬಾಂಬು ಸಾಕ್ಷಿ ರಿಲೀಸ್ ತನಕ ಬಂದಿದೆ. 37,000 ಕೋಟಿ ದುಡ್ಡೂ ಕೊಡ್ತಿಲ್ಲ, ಲಂಚ ಮಾತ್ರ ವ್ಯಾಪಕವಾಗಿ ಆವರಿಸ್ಕೊಂಡಿದೆ ಅನ್ನೋದು ಸರ್ಕಾರಕ್ಕೆ ಈಗ ಗುತ್ತಿಗೆದಾರರು ಕೊಡ್ತಿರುವಂಥ ಅರಗಿಸಿಕೊಳ್ಳಲಾರದ ಶಾಕ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.